ಒಬ್ಬ ಮನುಷ್ಯನಿಗೆ ಜನ್ಮಭೂಮಿ ಎಷ್ಟು ಇಂಪಾರ್ಟೆಂಟೋ ಕರ್ಮಭೂಮಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವಿಷ್ಣುವರ್ಧನ್ ಅವರ ಒಂದು ಜನ್ಮಭೂಮಿ ಅಥವಾ ಕರ್ಮಭೂಮಿ ಅಂದರೆ ಸ್ಮಾರಕ ಮೈಸೂರಲ್ಲಿ ಮಾಡಿಕೊಟ್ಟಿದ್ದಾರೆ. ಆದರೂ ಸಹ ಇಲ್ಲಿ ಅವರ ಒಂದು ಪುಣ್ಯಭೂಮಿಗೋಸ್ಕರ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಒಬ್ಬ ಇಂಡಸ್ಟ್ರಿ ಪರ್ಸನ್ ಆಗಿ ಏನು ಹೇಳ್ತೀರಾ ಸರ್? ಸರಿಗಲ್ವಾ? ಸರಿ ಇದೆಯಲ್ಲ ಅದು. ಇಷ್ಟು ವರ್ಷ ಬೇಕಾ ವಿಷ್ಣು ಮಾಮಂಗೆ ಇದರಲ್ಲಿ ನ್ಯಾಯ ಸಿಗೋಕ್ಕೆ? ಇಷ್ಟು ವರ್ಷ ಬೇಕಾ? ನನಗಂತೂ ಗೊತ್ತಿಲ್ಲ ಯಾಕೆ ಇಷ್ಟು ವರ್ಷ ತಗೋತಿದ್ದಾರೆ ಅಂತ. ಇದರಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಂಡ್ರೆ ನ್ಯಾಯ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಶಿವಣ್ಣ ಅವ್ರದ್ದು ಸಾಕಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ ವೈಸ್ ಸದ್ದು ಮಾಡ್ತಾ ಇದ್ದಾವೆ. ಜೈಲರ್ ಸಿನಿಮಾ ಎಲ್ಲ ಚೆನ್ನಾಗಾಯಿತು. ಮತ್ತೊಂದು ಕಡೆ ನಿಮ್ಮದು ಬಗೀರ ಸಿನಿಮಾ ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾಗಾಗ್ತಿದೆ. ಮತ್ತೊಂದು ಕಡೆ ಯುವ ಲಾಂಚ್ ಆಗ್ತಾ ಇದ್ದಾರೆ. ಸೊ ಯುವ ಲಾಂಚ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ ಫ್ಯಾನ್ಸ್ಗೆ. ಅಪ್ಪವರ ಲೆಗಸಿನ ಮುಂದುವರಿಸ್ತಾರ ಅಂತಕ್ಕಂಥದ್ದು. 100% ಗುರು ಯುವ ಬಂದ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ. ಆ ಪಿಕ್ಚರು ಅಷ್ಟೇ ಭಾಳ ಚೆನ್ನಾಗಿ ರೆಡಿ ಆಗ್ತಿದೆ. ನಮ್ಮ ಸಂತೋಷ್ ಆನಂದರಾಮ್ ಅವ್ರು ಮಾಡ್ತಾ ಇರೋದು. ಆ್ಯಂಡ್ ಗುರು ಎಲ್ಲ ಥರವಾದ ವಿಷಯಗಳು ಗುರುಲಿದೆ. ಆ ಜಾಗ ಅನ್ನೋದಕ್ಕಿಂತ ಆ ಒಂದು ವಿಚಾರದಲ್ಲಿ ಜಾಗ ತುಂಬಿಕೋಬೇಕು. ಅವರೇ ಒಂದು ಬೇರೆ ಸ್ಪೆಷಲ್ ಆಗಿ ಒಂದು ಜಾಗ ಮಾಡಿಕೊಂಡು ಗುರು ಮತ್ತೊಬ್ಬ ಅದ್ಭುತವಾದ ನಟ, ಒಂದು ಅದ್ಭುತವಾದ ನಾಯಕ ನಟರು ಅಂತ ಅನ್ನಿಸ್ಕೋಬೇಕು. ಅದು ನನ್ನ ಆಸೆ. ನಾವು ಇನ್ನೊಬ್ರು ಯಾರು ಆಗೋಕ್ಕಾಗಲ್ಲ ಈ ಫ್ಯಾಮಿಲಿಲಿ. ಸೊ ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್, ಒಬ್ಬರೇ ಪುನೀತ್ ರಾಜ್ಕುಮಾರ್. ಸೊ ಹಾಗಾಗಿ ಮತ್ತೊಬ್ಬರು ಗುರು ಆಗಲಿ, ಮತ್ತೊಬ್ಬರು ಇನ್ನೊಬ್ರು ಆಗಲಿ, ಒಬ್ಬರೇ ಶಿವಣ್ಣ ಶಿವರಾಜ್ ಕುಮಾರು ಒಬ್ಬರೇ. ಸೊ ಹಾಗಾಗಿ ಎಲ್ಲರೂ ಅವರವರ ರೀತಿಲಿ ಸಾಧನೆ ಮಾಡಬೇಕು ಅಂತ ಹೇಳಿ ನಾನು ಈ ವಿಚಾರದಲ್ಲಿ ಗುರುಗೆ ನಾನು ವಿಶ್ವಾಸನ ಕೊಡ್ತೀನಿ. ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಅಪ್ಪ ಅವ್ರನ್ನ ನೋಡಿದೆ, ನಾನು ಶೌರ್ಯನ್ ನೋಡಿದೆ, ಅಗಸ್ತ್ಯನ್ ನೋಡಿದೆ. ಅವರೆಲ್ಲ ಏನಂತ ವಿಶ್ ಮಾಡಿದ್ರು? ಖುಷಿಪಟ್ರು. ಅಷ್ಟಲ್ಲೇ ಇರಲಿ, ಮಕ್ಕಳು ಇನ್ನೇನು ಹೇಳ್ತಾರೆ, ಖುಷಿ ಆಯಿತು.